ಮಂಗಳೂರಲ್ಲಿ ಕಾಲೇಜು ವಿದ್ಯಾರ್ಥಿನಿಯ ಕಿಡ್ನಾಪ್ ಮಾಡುವುದಕ್ಕೆ ಪ್ರಯತ್ನಗಳಾಗಿದೆ. ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವಂತಹ ಘಟನೆ. 16 ವರ್ಷದ ಪಿಯುಸಿ ವಿದ್ಯಾರ್ಥಿನಿಯಿಂದ ಕಿಡ್ನಾಪ್ ಯತ್ನ ಆಗುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸ್ಕೂಟಿಯಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ದಾಗ ಅಡ್ಡ ಹಾಕಿದಂತಹ ಕಾರು ಎಸಿಒ ಕಾರಿನಲ್ಲಿ ಬಂದಂತಹ 3 ಮಾಸ್ಕ್ ಧಾರಿಗಳು ಚೂರಿಯನ್ನ ತೋರಿಸಿ ಬಲವಂತವಾಗಿ ಕಾರಿಗೆ ಎಳೆದು ಕೂರಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಈ ವೇಳೆ ಕಿರ್ಚಾಡಿದಂತಹ ವಿದ್ಯಾರ್ಥಿನಿ ಕೈಗೆ ಚೂರಿಯಿಂದ ಗಾಯವನ್ನ ಕೂಡ ಮಾಡಿದ್ದಾರೆ. ಇದನ್ನ ನೋಡಿದ ಹಿಂದಿನಿಂದ ಬರ್ತಾ ಇದ್ದಂತಹ ಅಬ್ಬು ಸಾಲಿ ನೋಡಿ ಕಾರ್ನಲ್ಲಿ 3 ಪರಾರಿಯಾಗಿದ್ದಾರೆ. ಆ ಬಳಿಕ ವಿದ್ಯಾರ್ಥಿನಿಯನ್ನ ಬೆಳ್ತಂಗಡಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ನೀಡಿಸಿದ್ದಾರೆ. ಅಬ್ಬು ಸಾಲಿ ಸದ್ಯಕ್ಕೆ ಸ್ಥಳಕ್ಕೆ ಬೆಳ್ತಂಗಡಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. 16 ವರ್ಷದ ವಿದ್ಯಾರ್ಥಿನಿ ತನ್ಪಾಡಿ ತಾನ್ ಕಾಲೇಜ್ಗೆ ಹೋಗುವಂತಹ ಸಂದರ್ಭದಲ್ಲಿ ಯಾರೋ 3 ಕಿಡಿಗೇಡಿಗಳು ಮಾಸ್ಕ್ ಹಾಕೊಂಡು ಆಕೆಯನ್ನ ಕಿಡ್ನಾಪ್ ಮಾಡುವುದಕ್ಕೆ ಪ್ರಯತ್ನವನ್ನ ಪಟ್ಟಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಯಾವಾಗ ಆಕೆ ಕಿರ್ಚಾಡ್ತಾಳೋ ಆ ಕಿರ್ಚಾಡೋದನ್ನ ಕೇಳಿ ಹಿಂದೆಗಡೆನೆ ಬರ್ತಾ ಇದ್ದಂತಹ ಅಬ್ಬುಸಾಲಿ ಎನ್ನುವಂತಹ ವ್ಯಕ್ತಿ ಆಕೆಯ ರಕ್ಷಣೆಗೆ ಮುಂದಾಗಿದ್ದಾರೆ. ಯಾವಾಗ ಅಬ್ಬುಸಾಲಿ ಆಕೆಯ ರಕ್ಷಣೆಗೆ ಮುಂದಾಗ್ತಾನೋ ಆಗ ಯುವತಿಗೆ ಚಾಕುವನ್ನ ಇರಿದಿದ್ದಾರೆ. ಕೈಗೆ ಗಾಯ ಆಗಿದೆ. ಸದ್ಯಕ್ಕೆ ಆಕೆಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸದ್ಯಕ್ಕೆ ಯಾರು ಈ ಮೂವರ ಹಿನ್ನೆಲೆ ಏನು, CCTVಗಳ ಫುಟೇಜ್ ಏನು ಹೇಳ್ತಾ ಇದೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾರೆ. ಯಾರೋ ಗೊತ್ತಿರೋರೇ ಬೇಕು ಅಂತಲೇ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡಿದ್ದಾರಾ ಅಥವಾ ಆಕೆಗೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಪ್ರೀತಿಸು ಅಂತ ಹೇಳಿ ದುಂಬಾಲನ್ನ ಬೆದ್ದಿದ್ರಾ, ಏನು ಕತೆ ಅನ್ನೋದು ಸದ್ಯಕ್ಕೆ ತನಿಖೆ ಆಗಬೇಕಾಗಿದೆ. ತನಿಖೆಯ ನಂತರ ಸತ್ಯತೆ ಗೊತ್ತಾಗುತ್ತೆ. ಆಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗೋದನ್ನು ನಾವು ಕೂಡ ನೋಡ್ತೀವಿ. ಏನಾಗಿದೆ, ಯಾಕಾಗಿ ಆಕೆಯನ್ನು ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು, ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಆಗಿತ್ತಾ, ವೈಮನಸ್ಸೇನಾದರೂ ಇತ್ತಾ, ಹಾಗಾಗಿ ಬುದ್ಧಿ ಕಲಿಸುವಂತಹ ಕೆಲಸಕ್ಕೆ ಮುಂದಾದ್ರ ಗೊತ್ತಿಲ್ಲ. ತನಿಖೆ ಆಗಬೇಕಾಗಿದೆ. ಯಾರು ಆ 3, ಎಲ್ಲಿಂದ ಬಂದವರು, ಸ್ಥಳೀಯರೇನಾ ಅಥವಾ ಒಂದೇ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳ ಅಥವಾ ಬೇರೆ ಯಾರು, ತನಿಖೆ ಆಗಬೇಕಾಗಿದೆ. ತನಿಖೆ ಆದ ನಂತರ ಸತ್ಯತೆ ಹೊರ ಬೀಳುತ್ತೆ. ಸದ್ಯಕ್ಕೆ ಬೆಳ್ತಂಗಡಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತು ಸದ್ಯಕ್ಕೆ ಹುಡುಗಿಯ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಆಕೆಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ.